Namaste. Subject Mathematics. Textbook for class 9th. NCERT syllabus. Chapter number 2. Polynomials. Article number 2.4. Factorization of polynomials. Exercise 2.3. Problem number 5. Factorize. Second one. X cube minus 3x square minus 9x minus 5. So problem number 5, factorize. Second one, x cube minus 3x square minus 9x minus 5. So here constant number is 5. Okay. So let p of x ಇದಕ್ಕೆ p of x ಅಂತ ಕಾಲ್ ಮಾಡೋಣ ಆಯಿತಾ. ಸೊ ಲೆಟ್ p of x ಈಕ್ವಲ್ ಟು x ಕ್ಯೂಬ್ ಮೈನಸ್ 3x ಸ್ಕ್ವಯರ್ minus 9x minus 5. So all the factors of 5 have to be considered. So 5 ಯಾವ್ಯಾವುದರಿಂದ ಡಿವೈಡ್ ಆಗುತ್ತೆ, 1 and 5 ಇಂದ ಡಿವೈಡ್ ಆಗುತ್ತೆ, ಗೊತ್ತಾಯ್ತಲ್ಲ. ಸೊ all the factors of 5 have to be considered So these are plus or minus 1, these are plus or minus 1 and plus or minus 5. Okay. So by trial method ಈಗ ಪ್ಲಸ್ ಆರ್ ಮೈನಸ್ 1 ಪ್ಲಸ್ ಆರ್ ಮೈನಸ್ 5 ಅಂತ ಇದೆ, ಯಾವ ನಂಬರು ನಮಗೆ ಗೊತ್ತಿಲ್ಲ. ಸೊ ಬೈ ಟ್ರಯಲ್ ಆ್ಯಂಡ್ ಮೆಥಡ್ ಮಾಡೋಣ. ಸೊ ಬೈ ಟ್ರಯಲ್ ಮೆಥಡ್ we find that so p of 1 ಹಾಕಿದರೆ ಏನಾಗುತ್ತೆ, 1 ಕ್ಯೂಬ್. ಓಕೆ, 1 ಕ್ಯೂಬ್ ಈಸ್ 1 ಮೈನಸ್ 3 ಮೈನಸ್ 9 ಮೈನಸ್ 5. ಸೊ ಆಲ್ ಆನ್ ಇಲ್ಲಿ ಜಾಸ್ತಿ ಮ್ಯಾಕ್ಸಿಮಮ್ ನೆಗೆಟಿವ್ ನಂಬರ್ಸ್ ಇದೆ. ಸೊ ಇದು ನಾಟ್ ಈಕ್ವಲ್ ಟು 0 ಆಗುತ್ತೆ, ಗೊತ್ತಾಯ್ತಲ್ಲ. ಪ್ಲಸ್ 1 ಹಾಕಿದರೆ, ಸಪೋಸ್ ಮೈನಸ್ 1 ಹಾಕಿದರೆ ಮೈನಸ್ 1 ಮೈನಸ್ 3. ಓಕೆ, ಮೈನಸ್ 1 ಮೈನಸ್ 3 ಆಗುತ್ತೆ. ಇಲ್ಲಿ ಪ್ಲಸ್ 9 ಮೈನಸ್ 5. ಸೊ ಮೈನಸ್ 3 ಮೈನಸ್ 1 ಮೈನಸ್ 3 ಈಸ್ ಮೈನಸ್ 4. ಮೈನಸ್ 4 ಮೈನಸ್ 5 ಈಸ್ ಮೈನಸ್ 9. ಮೈನಸ್ 9 ಪ್ಲಸ್ 9, ಸೊ ದಟ್ ಈಸ್ ಈಕ್ವಲ್ ಟು 0 ಆಯಿತು, ಅದಾಯ್ತಲ್ಲ. ಮೈನಸ್ 1ಗೆ ಆಗ್ತಾ ಇದೆ. ಸೊ ಬೈ ಟ್ರಯಲ್ ಮೆಥಡ್ ಫೈಂಡ್, ಸೊ ಪಿ ಆಫ್ ಮೈನಸ್ 1 ಈಕ್ವಲ್ ಟು minus 1 cube is minus 1, minus 1 square is plus 1 into minus 3 is minus 3, minus 1 into minus 9 is plus 9 minus 5. So that is equal to 0. Next plus 5 find out ಮಾಡೋಣ, ಅದಾಯ್ತಲ್ಲ. ಸೊ ಪ್ಲಸ್ 5 ಅಂತ ಹೇಳಿದ್ರೆ ಏನು ಬರುತ್ತೆ, 5 ಕ್ಯೂಬ್. 5 ಕ್ಯೂಬ್ is 5 5s are 25, 25 5s are 125. ಸೊ 125 ಇಲ್ಲಿ 125 minus 5 25 3s are 75, 75 minus 9 5s are 45 minus 5. So minus 45 minus 5 is minus 50. Minus 50 minus 75. So 5 5 5 10 10 12 minus 125 plus 125. So that is equal to 0. ಸೊ ಪ್ಲಸ್ 5ಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆ, ಇದು ಗೊತ್ತಾಯ್ತಲ್ಲ. ಪ್ಲಸ್ 5ಗೂ ಬರುತ್ತೆ. ಮೈನಸ್ 5ಗೆ ಅಂದರೆ ಮೈನಸ್ 125 ಮೈನಸ್ 75 ಪ್ಲಸ್ 45 ಮೈನಸ್ 5. ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ಮೈನಸ್ 5ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ಗೊತ್ತಾಯ್ತಲ್ಲ.
ಸೊ +5 ಆಗುತ್ತೆ ಇದು. ಓಕೆ, -1 ಆಯಿತು ಇಲ್ಲಿ. ದೇರ್ ಫೋರ್ ಬೈ ಫ್ಯಾಕ್ಟರ್ ಥಿಯರಮ್ x of actually x ಈಕ್ವಲ್ ಟು -1 ಇದು ಈಕ್ವಲ್ ಟು 0 -1 ಈ ಕಡೆ ಶಿಫ್ಟ್ ಆದರೆ ಏನಾಗುತ್ತೆ, +1 ಆಗುತ್ತೆ, ಈಕ್ವಲ್ ಟು 0. ಸೊ x minus of -1, that is x plus 1. X plus 1 is a factor of p of x. Is a factor of p of x. Okay. Factor of p of x. Now x cube minus 3x square minus 9x minus 5 equal to, ಸೊ ಇವಾಗ ನಮಗೆ x+1 ಫ್ಯಾಕ್ಟರ್ ಆಗಬೇಕು, ಹಾಗೆ ಮಾಡ್ಕೋಬೇಕಾಯ್ತಾ. ಸೊ ಎಕ್ಸ್ ಕ್ಯೂಬ್ ಇದೆಯಲ್ಲ ಅದನ್ನು ಹಾಗೆ ಬರೆಯೋಣ. -3x² ಇದೆಯಲ್ಲ, -3x² -4x² ಪ್ಲಸ್ x² ಮಾಡಿದರೆ -3x² ಆಗುತ್ತೆ. ಗೊತ್ತಾಯ್ತಲ್ಲ, -4x² ನೆಕ್ಸ್ಟು ಪ್ಲಸ್ x² ಅಂತ ಹೇಳಿದ್ರೆ -3x², -9x ಇದೆಯಲ್ಲ, -9x ಅಂತ ಹೇಳಿದ್ರೆ -4x -5x ಅಂತ ಹೇಳಿದ್ರೆ -9x ಆಗುತ್ತೆ. ಗೊತ್ತಾಯ್ತಲ್ಲ, -4x ನೆಕ್ಸ್ಟು -5x ನೆಕ್ಸ್ಟು -5. ಯಾಕಂದರೆ ನೋಡಬೇಕು, ಅಬ್ಸರ್ವ್ ಮಾಡಬೇಕು, ಕಾಮನ್ ಆಗಿ ಗ್ರೂಪ್ ಮಾಡೋಕ್ಕಾಗೋವಂಥದ್ದನ್ನೇ ಕನ್ಸಿಡರ್ ಮಾಡಬೇಕಾಗ್ತದೆ. ಗೊತ್ತಾಯ್ತಲ್ಲ, ಇಲ್ಲಿ ಎಕ್ಸ್ ಕ್ಯೂಬ್ ಹಾಗೆ ತೊಗೋತೀರ, ಹಾಗೆ ಬರೀಬೇಕು. ಇದು ಇದೆಯಲ್ಲ, ಎ ಮತ್ತು ಸಿ, ಲಾಸ್ಟ್ದು ಸಿ, ಅದನ್ನು ಹಾಗೆ ಇಟ್ಕೊಂಬಿಡಿ, ಎಕ್ಸ್ ಕ್ಯೂಬ್ ಮತ್ತು -5 ಅಂತ. ಈ ಮಿಡ್ ಒನ್ ಮಾತ್ರ ನಾವು ಸ್ಪ್ಲಿಟ್ ಮಾಡಿದರೆ ಆಯಿತು. -3x² ಇಲ್ಲಿ -9x ಅಂತ ಇದೆ. -3x² ಅಂದರೆ 4 ಮತ್ತು x ಆ ಥರ ಮಾಡ್ಬೋದು. x ಇಲ್ಲಿಗೆ ಬರುತ್ತೆ, 4 ಇಲ್ಲಿ ಇರುತ್ತಲ್ಲ, ಇಲ್ಲಿ 4 ಮತ್ತು 5 ತೊಗೊಳ್ಬೋದು ಹಾಗೆ. ಸೊ ಈಕ್ವಲ್ ಟು, ಸೊ ಇದು ಮತ್ತು ಇದು ಗ್ರೂಪಿಂಗ್ ಮಾಡ್ಕೊಳ್ಳೋಣ. x³ ಪ್ಲಸ್ x², ನೆಕ್ಸ್ಟ್ ಇಲ್ಲಿ -4x² -4x ಒಟ್ಟಿಗೆ ಹಾಕಿದರೆ ಬೆಟರು. -4x² -4x, ಇಲ್ಲಿ -5x -5 ಅಂತ ರೀಅರೇಂಜ್ ಮಾಡಿರೋದು. ಈಕ್ವಲ್ ಟು, ಸೊ ದೆನ್ ಮಿನಿಮಮ್ ಡಿಗ್ರಿ ಇಸ್ ದಿಸ್ ಒನ್, x². ಸೊ ಇಲ್ಲಿ x + 1 ಆಗುತ್ತೆ. x² × x is x³ ಪ್ಲಸ್ x² × 1 is x². ಸೊ ಈ ಪಾರ್ಟ್ ಈಸ್ ಓವರ್ ದಿಸ್ ಪಾರ್ಟ್. ನೆಕ್ಸ್ಟ್ ಇಲ್ಲಿ -4x ಅಂತ ಕಾಮನ್ ತೊಗೊಳ್ಳಿ, ಮಿನಿಮಮ್ ಈಸ್ -4x. ಸೊ ಇಲ್ಲಿ ಏನಿದೆ, -4x² ಅಂದರೆ 1 more x ಬೇಕಾಗುತ್ತೆ. -4x × x ಈಸ್ -4x². ನೆಕ್ಸ್ಟ್ +1 ಅಂತ ಹಾಕಿದರೆ -4x × +1 ಈಸ್ -4x. ಸೊ ದಿಸ್ ಒನ್ ಈಸ್ ಆಲ್ಸೋ ಕಂಪ್ಲೀಟೆಡ್. ನೆಕ್ಸ್ಟ್ ಇಲ್ಲಿ -5 ಅಂತ ಕನ್ಸಿಡರ್ ತೊಗೊಳ್ಳೋಣ, ಆಯಿತಾ. ನೆಕ್ಸ್ಟ್ ಎಕ್ಸ್ ಅಂತ ಹಾಕಿದರೆ -5 × x ಈಸ್ -5x. ಇದು -5 ಆಗಬೇಕು, ಸೊ ಅದಕ್ಕೆ +1 ಅಂತ ಹಾಕ್ಕೊಂಡ್ರೆ -5 × 1 ಈಸ್ -5 ಆಗುತ್ತೆ. ಸೊ ನೆಕ್ಸ್ಟು ಎಲ್ಲ ಟರ್ಮ್ಸಲ್ಲೂ x+1 ಈಸ್ ಕಾಮನ್ನು, ಟೇಕ್ ಇಟ್ ಔಟ್ ಸೈಡ್, x+1. ಓಕೆ, ಸೊ ಫಸ್ಟ್ ಟರ್ಮಲ್ಲಿ ರಿಮೈನಿಂಗ್ ಈಸ್ x², ಮೈನಸ್ ಸೆಕೆಂಡ್ ಟರ್ಮಲ್ಲಿ -4x ಇಸ್, ನೆಕ್ಸ್ಟ್ ಥರ್ಡ್ ಟರ್ಮಲ್ಲಿ -5 ಇದೆ. ಸೊ ಈಕ್ವಲ್ ಟು x+1 ಅಂತ ತಗೊಳ್ಳಿ. ಇಲ್ಲಿ ಮತ್ತೆ ಸ್ಪ್ಲಿಟ್ ಮಾಡಬೇಕಾಗ್ತದೆ. x² ಈ -4xನ್ನು -5x -5x, ಇಲ್ಲಿ 5 ಇದೆ ಅಲ್ಲ, ಹಾಗಾಗಿ -5x ಮತ್ತು ಪ್ಲಸ್ x ಅಂತ ತೊಗೊಂಡ್ರೆ -4x ಬರುತ್ತೆ, -5. ನೆಕ್ಸ್ಟ್ ಇದು ಒಂದು ಕಡೆ ಮಾಡ್ಕೊಳ್ಳೋದು ಗ್ರೂಪಿಂಗ್, ಇದು ಒಂದು ಕಡೆ ಗ್ರೂಪಿಂಗ್ ಮಾಡ್ಕೊಳ್ಬೇಕು. x+1 ಇಲ್ಲಿ ಏನಾಗುತ್ತೆ,
ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒನ್ ಅಂತ ತೊಗೊಂಡ್ರೆ ಎಕ್ಸ್ ಸ್ಕ್ವೇರು ಎಕ್ಸ್ ಒನ್ ಈಸ್ ಎಕ್ಸ್ ಆಯಿತು. -5 ಅಂತ ತೊಗೊಂಡು ಎಕ್ಸ್ -5x ಪ್ಲಸ್ ಒನ್ ಅಂತ ತೊಗೊಂಡ್ರೆ -5 ಇಂಟು ಪ್ಲಸ್ ಒನ್ ಈಸ್ -5 ಆಗುತ್ತೆ. ಸೊ ಈಕ್ವಲ್ ಟು ಎಕ್ಸ್ ಪ್ಲಸ್ ಒನ್ನ ಇಲ್ಲಿ ಮತ್ತು ಇಲ್ಲಿ ಎಕ್ಸ್ ಪ್ಲಸ್ ಒನ್ನ ಮತ್ತು ಫಸ್ಟ್ ಟರ್ಮಲ್ಲಿ ಎಕ್ಸ್ ಇಲ್ಲಿ -5 ಆಯಿತು. ಸೊ ಇಲ್ಲಿಗೆ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಆಗುತ್ತೆ. ಇದು ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಇಂಟು ಎಕ್ಸ್ -5. ಸೊ ಇದು ಒಂದು ಮೆಥಡ್ ಆಯಿತು. ಆಯಿತಾ? ನೆಕ್ಸ್ಟು ಲೆಟ್ ಅಸ್ ಫೈಂಡ್ ದಿ ಕೋಶಂಟ್ ಆನ್ ಡಿವೈಡಿಂಗ್. ಕೋಶಂಟ್ನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಕೋಶಂಟ್ ಅಂತ ಯಾವುದು ಅಂತ. ಲೆಟ್ ಅಸ್ find the quotient on dividing x cube minus 3x square minus 9x minus 5 by x plus 1. ಯಾಕಂದರೆ ನಾವು x plus 1 ತೊಗೊಂಡಿರೋದಲ್ವ ಇಲ್ಲಿ. ಸೊ ಅದಕ್ಕೆ ಕೋಶಂಟ್ ಫೈಂಡ್ ಔಟ್ ಮಾಡಬೇಕು ಇವಾಗ. ಸೊ ಇದು ಡಿವೈಡೆಂಡ್ ಆಗುತ್ತೆ, ಇದು ಡಿವೈಸರ್ ಆಗುತ್ತೆ ಇವಾಗ. ಸೊ ಎಕ್ಸ್ ಕ್ಯೂಬ್ -3x ಸ್ಕ್ವಯರ್ -9x -5 ಡಿವೈಡೆಂಡ್ ಇಲ್ಲಿ ಬರೆಯೋಣ, ಡಿವೈಸರ್ ಇಲ್ಲಿ ಬರೆಯೋಣ. ಕೆಲವು ಸಲ ಕೋಶಂಟ್ನ ಮೇಲೆ ಬೇಕಾದರೆ ಬರಿಬೋದು, ಇಲ್ಲಾಂದರೆ ಇಲ್ಲಿ ಪಕ್ಕದಲ್ಲಿ ಬೇಕಾದ್ರೆ ಬರೀಬೋದು. So x cube divided by x is x square. X square into x is x cube. X square into 1 is plus x square. Subtract ಮಾಡಬೇಕು ಇವಾಗ. ಸೊ ಸಬ್ಟ್ರಾಕ್ಟ್ ಮಾಡಿದರೆ ಇದು ಮೈನಸ್, ಇದು ಕ್ಯಾನ್ಸಲ್ ಆಗುತ್ತೆ. ಇದು -4x ಸ್ಕ್ವೇರ್ -9x -5 ಆಯಿತು. ನೆಕ್ಸ್ಟ್ -4x ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಮೀನ್ಸ್ -4x ಅಂತ ಬರುತ್ತೆ. -4x ಇಂಟು ಎಕ್ಸ್ ಈಸ್ -4x ಸ್ಕ್ವೇರ್. ನೆಕ್ಸ್ಟು -4x ಇಂಟು 1 ಈಸ್ -4x. ಸೊ ಇಲ್ಲಿ ಸಬ್ಟ್ರಾಕ್ಟ್ ಮಾಡಿದರೆ ಮೈನಸ್ ಪ್ಲಸ್ ಆಗುತ್ತೆ. ಇದು ಕ್ಯಾನ್ಸಲ್ ಆಯಿತು. -9x ಪ್ಲಸ್ 4x ಅಂತ ಹೇಳಿದ್ರೆ -5x -5 ಅಂತ ಆಗುತ್ತೆ. ನೆಕ್ಸ್ಟ್ -5x ಡಿವೈಡೆಡ್ ಬೈ ಎಕ್ಸ್ ಇಸ್ -5. ಸೊ -5 ಅಂತ ಹಾಕ್ಕೊಳ್ಬೇಕು. -5 ಡಿವೈಡೆಡ್ ಬೈ -5 ಇಂಟು ಎಕ್ಸ್ ಇಸ್ -5x. -5 ಇಂಟು 1 ಇಸ್ -5. ಸೊ ಸಬ್ಟ್ರಾಕ್ಟ್ ಮಾಡಿದರೆ ಇದು 0 ಆಗುತ್ತೆ. ಸೊ ರಿಮೈಂಡರ್ ಇಸ್ 0. So it is known that next ಬರಿಬೇಕು. It is known that dividend equal to divisor into quotient plus remainder. ಸೊ ಇದು ನಮಗೆ ಗೊತ್ತಿದೆ ಅಲ್ಲ. ಸೊ ಡಿವೈಡೆಂಡ್ ಯಾವುದು? ಎಕ್ಸ್ ಕ್ಯೂಬ್ -3x ಸ್ಕ್ವಯರ್ -9x -5. ಡಿವೈಸರ್ ಈಸ್ ಎಕ್ಸ್ ಪ್ಲಸ್ 1. ಕೋಶಂಟ್ ಈಸ್ ಎಕ್ಸ್ ಸ್ಕ್ವಯರ್ -4x -5. ರಿಮೈಂಡರ್ ಈಸ್ 0. ಸೊ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಸ್ಕ್ವೇರ್ -4x -5. ಸೊ ಅಗೇನ್ ಮಿಡ್ ಒನ್ ಇದೆಯಲ್ಲ, ಮಿಡ್ ಟರ್ಮ್ನ ಸ್ಪ್ಲಿಟ್ ಮಾಡಬೇಕು. ಸ್ಪ್ಲಿಟಿಂಗ್ ದಿ ಮಿಡಲ್ ಟರ್ಮು. ಸೊ ಎಕ್ಸ್ ಪ್ಲಸ್ 1 ಮತ್ತು ಇಲ್ಲಿ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ -5x ಪ್ಲಸ್ ಎಕ್ಸ್ ಮಾಡಿದರೆ -4x ಆಗುತ್ತೆ, -5. ನೆಕ್ಸ್ಟ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಮತ್ತು ಇಲ್ಲಿ ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ 1 ಅಂತ ಆದರೆ ಎಕ್ಸ್ ಸ್ಕ್ವೇರ್ ಎಕ್ಸ್ ಇಂಟು 1 ಈಸ್ ಎಕ್ಸ್ ಆಯಿತು. ನೆಕ್ಸ್ಟು -5 ಎಕ್ಸ್ ಪ್ಲಸ್ 1 ಅಂತ ಆದರೆ -5 ಇಂಟು ಎಕ್ಸ್ ಇಸ್ -5x
minus 5 into 1 is minus 5. ಸೊ ಈಕ್ವಲ್ ಟು ಎಕ್ಸ್ ಪ್ಲಸ್ ಒನ್ ಆಯಿತು. ಇಲ್ಲಿ ಎರಡು ಟರ್ಮಲ್ಲೂ ಎಕ್ಸ್ ಪ್ಲಸ್ ಒನ್ ಇಸ್ ಕಾಮನ್ನು. ಸೊ ಎಕ್ಸ್ ಪ್ಲಸ್ ಒನ್ನು ಮತ್ತು ಎಕ್ಸ್ ಮೈನಸ್ 5. ಸೊ ಆನ್ಸರ್ ಸೇಮ್. ಈ ಬೈ ಡಿವಿಷನ್ ಲಾಂಗ್ ಡಿವಿಷನ್ ಆನ್ಸರ್ ಇದು ಕೂಡ ಸೇಮ್ ಇಲ್ಲಿ, ಮತ್ತು ಫ್ಯಾಕ್ಟರ್ ತೆಗೆದಿದ್ದು ಕೂಡ ಸೇಮ್ ಇದೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್.